ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ, ಈ ಪರ್ಸನ್ ಇವತ್ತು ನೈಟ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಏನು ಡಿಸ್ಟರ್ಬೆನ್ಸ್ ಇದೆ, ನಿಮ್ಮ ರಿಲೇಷನ್ಶಿಪ್ ಫ್ಯೂಚರ್ ಏನು, ಎಲ್ಲವನ್ನ ಈ ರೀಡಿಂಗ್ ಮೂಲಕ ನೋಡುವ ಪ್ರಯತ್ನ ಪಡೋಣ. ಇಂದು ರಾತ್ರಿ ಈ ಪರ್ಸನ್ ಮೆಂಟಲಿ ಎಮೋಷ್ನಲಿ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವರ ಹಾರ್ಟ್, ಅವರ ಮೈಂಡ್, ಅವರ ಥಾಟ್ ಎಲ್ಲವೂ ಒಂದೇ ಟೈಮ್ನಲ್ಲಿ ಮಿಕ್ಸ್ಡ್ ಅಪ್ ಆಗಿದೆ. ತುಂಬ ಥಾಟ್ಸ್ಗಳು ತುಂಬಿಕೊಂಡಿದೆ. ಕನ್ಫ್ಯೂಷನ್ಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇವರು ಪ್ರಾಕ್ಟಿಕಲಿ ಥಿಂಕ್ ಮಾಡೋ ಪರ್ಸನ್ ಆಗಿರ್ಬೋದು, ಎಮೋಷ್ನಲಿ ಫೀಲ್ ಮಾಡ್ತಾ ಇದ್ದಾರೆ. ಎರಡೂ ಕೂಡ ಮಿಕ್ಸಪ್ ಆಗಿದೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಒಂದೇ ವಿಷಯವನ್ನು ಮತ್ತೆ ಮತ್ತೆ ಇವರ ಮನಸ್ಸಿನಲ್ಲಿ ರೀಪ್ಲೇ ಮಾಡ್ಕೊಳ್ತಾ ಇದ್ದಾರೆ. ನಾನು ತಪ್ಪಾ ಅಥವಾ ಅವ್ರು ತಪ್ಪಾ, ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ನಂಬ್ತಾರಾ, ಅಂದರೆ ಇವರು ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ನಡ್ಕೊಂಡಿರ್ಬೋದು, ನಿಮಗೆ ಹರ್ಟ್ ಮಾಡಿರ್ಬೋದು, ನಿಮಗೆ ನೋವು ಮಾಡಿರ್ಬೋದು, ಈ ರಿಲೇಷನ್ಶಿಪ್ಪಿಂದ ದೂರ ಉಳ್ಕೊಂಡಿರ್ಬೋದು. ಹಾಗಾಗಿ ಇವರು ಅಂದ್ಕೊಳ್ತಿದ್ದಾರೆ, ನಾನು ಈ ರಿಲೇಷನ್ಶಿಪ್ ಬಗ್ಗೆ ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿದ್ರೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಇವರು ನಂಬ್ತಾರಾ ಅನ್ನೋ ಕ್ವಶನ್ ನೈಟ್ ಟೈಮ್ನಲ್ಲಿ ಇವರನ್ನು ಕಾಡ್ತಾ ಇದೆ. ಇವರ ಪೀಸ್ ಕಳ್ಕೊಂಡಿದ್ದಾರೆ ಇವರು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರಿಗೆ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ ಕೆಲವೊಂದು ಸಲ. ಆ ರೀತಿಯ ನೆನಪುಗಳು ತುಂಬ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಏನಾದರೂ ಚೀಟ್ ಮಾಡಿ ಈ ಲೈಫಿಂದ ಹೋಗಿದ್ರೆ, ಈ ರಿಲೇಷನ್ಶಿಪ್ಪಿಂದ ಹೋಗಿದ್ರೆ, ಈ ಪರ್ಸನ್ ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ತುಂಬ ಈಗೋಸ್ಟಿಕ್ ಆಗಿರಬಹುದು, ತುಂಬ ಈಗೋ ಇರುವಂಥ ವ್ಯಕ್ತಿ ಆಗಿರ್ಬೋದು. ಸೆಲ್ಫಿಶ್ ಬಿಹೇವಿಯರನ್ನು ನಿಮ್ಮ ಹತ್ರ ತೋರಿಸಿರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ರೀತಿ ಇರಬಹುದು. ತುಂಬ ಆ್ಯಟಿಟ್ಯೂಡ್ ಜಾಸ್ತಿ ಇರಬಹುದು. ಇನ್ನು ಕೆಲವರಲ್ಲಿ ಈ ಪರ್ಸನ್ ನಿಮಗೆ ಸುಳ್ಳು ಹೇಳಿರಬಹುದು. ಲಾಯಲ್ಟಿ ಶೋ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಚೀಟಿಂಗ್ ಮಾಡಿರಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ನೀವು ಅಂದ್ಕೊಳ್ತಾ ಇರ್ಬೋದು, ತುಂಬ ಸಲ ಅಂದ್ಕೊಂಡಿರ್ಬೋದು ಈ ಪರ್ಸನ್ ನನಗೆ ಲಾಯಲ್ ಆಗಿಲ್ಲ ಅಂತ. ನೀವು ಇದನ್ನು ಫೀಲ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಮತ್ತು ಇದು ನೀವು ಫೀಲ್ ಮಾಡ್ಕೊಳ್ತಾ ಇರೋದು ಈ ಪರ್ಸನ್ಗೂ ಕೂಡ ಗೊತ್ತಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಇವರ ಮೇಲೆ ನೀವು ಟ್ರಸ್ಟ್ ಕಳ್ಕೊಂಡಿದ್ದೀರಾ ಅನ್ನೋದು ಈ ಪರ್ಸನ್ಗೂ ಗೊತ್ತಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನನ್ನ ಮಾತನ್ನು ನಂಬಲ್ಲ ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ಇವ್ರು ಏನೇ ಎಕ್ಸ್ಪ್ಲನೇಷನ್ ಕೊಟ್ಟರೂ ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋದು ಇವ್ರಿಗೆ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಅಂದರೆ ಇವರ ಯಾವುದೇ ಮಾತಿಗೂ ಕೂಡ ನೀವು ಟ್ರಸ್ಟ್ ಮಾಡೋದಿಲ್ಲ. ಇವರ ಪ್ರಾಮಿಸಸ್ ಮೇಲೆ ನಿಮಗೆ ಬಿಲೀಫ್ ಇಲ್ಲ. ಇವರು ಹಿಂದೆ ಅಥವಾ ಪಾಸ್ಟ್ನಲ್ಲಿ ನಿಮಗೆ ತುಂಬ ಫೇಕ್ ಪ್ರಾಮಿಸಸ್ನ ಮಾಡಿರಬಹುದು. ಹಾಗಾಗಿ ಈ ಪರ್ಸನ್ ಆ ರೀತಿ ಕೂಡ ಅಂದ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಹಾರ್ಟ್ಗೆ ಡೀಪ್ಲಿ ಅದೆಲ್ಲವೂ ಕೂಡ ಅನ್ನಿಸ್ತಾ ಇದೆ. ಏನೇನು ಅಂದ್ಕೊಳ್ತಿದ್ದಾರೆ ಅಂದರೆ, ನೀವು ಯಾವುದೇ ರೀತಿಯಿಂದಲೂ ಇವರನ್ನು ನಂಬೋದಿಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ತುಂಬ ಸಲ ಒಂಟಿಯಾದಾಗ ನೈಟ್ ಟೈಮ್ನಲ್ಲಿ ಅಂದ್ಕೊಳ್ತಾರೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಡಿಸೈರ್ ತುಂಬ ಬರ್ತಾ ಇರುತ್ತೆ. ಕಾಲ್ ಮಾಡಬೇಕು, ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಕಾಲ್ ಮಾಡಿದ್ರೆ ನೀವು ಇಗ್ನೋರ್ ಮಾಡ್ತೀರೇನೋ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋದಿಲ್ವೇನೋ, ಮಾತಾಡಿದ್ರೆ ಇಬ್ಬರ ನಡುವೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೇನೋ, ಫೈಟ್ ಆಗುತ್ತೇನೋ, ನೀವು ಜಗಳ ಆಡ್ತೀರೇನೋ ಅನ್ನೋ ಫಿಯರ್ ಕೂಡ ಇವರನ್ನು ಸ್ಟಾಪ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟಾಗಿ ಕಟ್ ಮಾಡಿದ್ದಾರೆ ಅಥವಾ ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ಇದೇ ರೀಸನ್ನಿಂದ ಇವರು ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ, ಇನ್ಸೆಕ್ಯೂರ್ ಫೀಲ್ ಆಗಿದ್ದಾರೆ. ಆ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ಬಾರಿ ಇವರು ಥಿಂಕ್ ಮಾಡ್ತಾರೆ, ನಾನು ಇವರನ್ನು ಪರ್ಮನೆಂಟ್ಲಿ ಕಳ್ಕೊಂಡ್ರೆ ಏನು ಮಾಡೋದು ಅನ್ನೋ ಫಿಯರ್ ಇದೆ. ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ, ಈ ರಿಲೇಷನ್ಶಿಪ್ಪಿಂದ, ಇವರ ಲೈಫಿಂದ ನೀವು ದೂರ ಆಗ್ತಾ ಇದ್ದೀರಾ, ಮತ್ತೆ ವಾಪಸ್ ಬರೋದಿಲ್ವೇನೋ ಅನ್ನೋ ಥಾಟ್ ಕೂಡ ಮೆಂಟಲಿ ಇವ್ರಿಗೆ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನೀವು ದೂರ ಆಗ್ತೀರಾ ಅನ್ನೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿ ಅಂದರೆ,
ಮೊದಲೆಲ್ಲ ಇವರು ಫ್ಯಾಮಿಲಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಕೆರಿಯರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾಯಿದ್ರು, ಫ್ರೆಂಡ್ಸ್ಗಳ ಬಗ್ಗೆ ತುಂಬ ಥಿಂಕ್ ಮಾಡ್ತಾಯಿದ್ರು, ಫ್ರೆಂಡ್ಸ್ಗಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರಬಹುದು, ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು, ನಿಮಗೆ ವ್ಯಾಲ್ಯೂ ಕೊಡದೇ ಇರಬಹುದು, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳದೆ ಇರಬಹುದು. ಆ ರೀತಿ ಕೂಡ ಕಾಣಿಸ್ತಾ ಇದೆ. ಇದೆಲ್ಲದರಿಂದ ನೀವು ಈ ಪರ್ಸನ್ನಿಂದ ದೂರ ಆಗಿದ್ದೀರೇನೋ, ಅಥವಾ ನೀವು ಎಷ್ಟೇ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೂ ರಿಪ್ಲೈ ಮಾಡದೇ ಇರಬಹುದು, ಅಥವಾ ನೀವಾಗೆ ಎಷ್ಟೇ ಇಂಟ್ರೆಸ್ಟ್ ತೋರಿಸಿ ಇವರ ಹತ್ರ ಪ್ರೀತಿಯಿಂದ ಮಾತಾಡೋದಕ್ಕೆ ಹೋದರೂ ಕೂಡ ಇವರು ನಿಮ್ಮನ್ನು ಇಗ್ನೋರ್ ಮಾಡಿರುವ ಸಾಧ್ಯತೆ ಕೂಡ ಇದೆ. ಅಂದರೆ ಟೈಮ್ ಇಲ್ಲ ಅಂತ ಹೇಳೋದು, ಅಥವಾ ಸ್ವಲ್ಪ ಟೈಮ್ ಆದಮೇಲೆ ನಂತರ ಕಾಲ್ ಮಾಡ್ತೀನಿ ಅಂತ ಹೇಳೋದು, ಈ ರೀತಿ ಹೇಳಿರ್ಬೋದು. ಆ ರೀತಿಯ ಚಾನ್ಸಸ್ ಕೂಡ ಇದೆ. ಇವರು ಅಂದ್ಕೊಳ್ತಾರೆ ಮೊದಲು ಫ್ಯಾಮಿಲಿ ಆಮೇಲೆ ರಿಲೇಷನ್ಶಿಪ್ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಈ ರೀತಿ ತುಂಬ ಸಲ ಆಗಿರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಆಗಿರಬಹುದು. ಅಂದರೆ ಈ ಪರ್ಸನ್ ಒಂದು ಸಲ ನಿಮ್ಮ ಲೈಫ್ಗೆ ಬರೋದು, ತುಂಬ ಚೆನ್ನಾಗಿರೋದು, ಮತ್ತೆ ಈ ರಿಲೇಷನ್ಶಿಪ್ಪಿಂದ ಹೊರಟು ಹೋಗೋದು, ನೀವು ಮತ್ತೆ ಮತ್ತೆ ಹರ್ಟ್ ಆಗೋದು, ಈ ರೀತಿ ನಡೀತಾನೆ ಬಂದಿದೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಪೀಟೆಡ್ ಆಗಿ ಆ ರೀತಿ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನೀವು ತುಂಬ ಸಲ ಈ ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿರಬಹುದು, ಫರ್ಗಿವ್ ಮಾಡಿರ್ಬೋದು, ಈ ವ್ಯಕ್ತಿಯನ್ನು ತುಂಬ ಸಲ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ, ಇವರು ಎಷ್ಟೇ ಸಲ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು, ನೀವು ಮತ್ತೆ ಮತ್ತೆ ಕಾಂಪ್ರಮೈಸ್ ಮಾಡಿಕೊಂಡು ಈ ಪರ್ಸನ್ಗೆ ಎಷ್ಟೇ ಪ್ರೀತಿಯನ್ನು ತೋರಿಸಿದ್ರು ಕೂಡ, ಎಷ್ಟೇ ಫರ್ಗಿವ್ ಮಾಡಿದ್ರು, ಎಷ್ಟೇ ಚಾನ್ಸ್ ಕೊಟ್ಟರು ಕೂಡ ಸೇಮ್ ಬಿಹೇವಿಯರ್ ರಿಪೀಟ್ ಆಗಿರಬಹುದು. ಆ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಎಲ್ಲರಿಗೂ ಅಲ್ಲ, ಕೆಲವರ ಎನರ್ಜಿಯ ಪ್ರಕಾರ ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇದೆ. ಕೆಲವರಲ್ಲಿ ಆಲ್ರೆಡಿ ಈ ಪರ್ಸನ್ ಮ್ಯಾರಿಡ್ ಪರ್ಸನ್ ಆಗಿರುವ ಪಾಸಿಬಿಲಿಟಿ ಇದೆ. ಹಾಗಾಗಿ ಫ್ಯಾಮಿಲಿ ಇಶ್ಯೂಸ್ ಹೆವಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ, ಎಫರ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ಕಮಿಟ್ಮೆಂಟಲ್ಲಿ ವೀಕ್ ಆಗಿರಬಹುದು, ಯಾವುದೇ ಡಿಸಿಷನನ್ನು ತಗೊಳ್ಳದೇ ಇರ್ಬೋದು, ಕಮಿಟ್ಮೆಂಟನ್ನು ನಿಮಗೆ ಕೊಡದೇ ಇರ್ಬೋದು. ಈ ರೀತಿಯ ಚಾನ್ಸಸ್ ಕೂಡ ಇದೆ. ಬಟ್ ಇವತ್ತು ನೈಟ್ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ನನ್ನ ಬಿಹೇವಿಯರಿಂದ ಈ ರಿಲೇಷನ್ಶಿಪ್ ಹಾಳಾಯಿತು, ನಾನು ಈ ರಿಲೇಷನ್ಶಿಪ್ಗೆ ಬೇಕಾದ ವ್ಯಾಲ್ಯೂವನ್ನು ಕೊಡಲಿಲ್ಲ ಅನ್ನೋ ಗಿಲ್ಟ್ ಇವರ ಹಾರ್ಟನ್ನು ಹೆವಿ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಐ ಆಮ್ ರಿಯಲಿ ಸಾರಿ, ಒಂದು ಚಾನ್ಸ್ ಮತ್ತೆ ಕೊಡ್ತೀಯಾ ಅನ್ನೋ ರೀತಿ ಕೂಡ ಈ ಪರ್ಸನ್ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವ್ರು ಅಂದ್ಕೊಳ್ತಿದ್ದಾರೆ ಈ ರಿಲೇಷನ್ಶಿಪ್ ಮತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಈ ರಿಲೇಷನ್ಶಿಪ್ ಚೇಂಜ್ ಆಗಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು, ಒಂದು ಸಲ ನಿಮ್ಮ ಹತ್ರ ಮಾತಾಡಬೇಕು, ಒಂದು ಸಲ ನಿಮಗೆ ಮೆಸೇಜ್ ಮಾಡಬೇಕು, ನೀವು ಸರಿಯಾಗಿ ರಿಪ್ಲೈ ಮಾಡಬೇಕು, ಅದೇ ರೀತಿ ನೀವಿಬ್ಬರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಡಿಸೈರ್ ತುಂಬ ಇದೆ ಇವರ ಮನಸ್ಸಿನಲ್ಲಿ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಎಮೋಷ್ನಲಿ ನಿಮ್ಮ ಜೊತೆ ಅಟ್ಯಾಚ್ಡ್ ಆಗಿದ್ದಾರೆ, ನಿಮ್ಮನ್ನು ಮರೆಯೋದು ಪಾಸಿಬಲ್ ಇಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಇವರ ಹಾರ್ಟ್ನಲ್ಲಿ ಸ್ಟಕ್ ಆಗಿದೆ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೋಸ್ಕರ ನೀವು ತುಂಬ ಸಹಿಸ್ಕೊಂಡಿದ್ದೀರಾ, ಬಹಳಷ್ಟು ಗೀವ್ ಮಾಡಿದ್ದೀರಾ, ಬಹಳಷ್ಟು ಹರ್ಟನ್ನು ನೀವು ಪಡ್ಕೊಂಡಿದ್ದೀರಾ, ನೋವನ್ನು ನೀವು ಪಡ್ಕೊಂಡಿದ್ದೀರಾ. ಈಗ ನಿಮಗೆ ಪೀಸ್ ಬೇಕು, ಸೆಲ್ಫ್ ರೆಸ್ಪೆಕ್ಟ್ ಬೇಕು ಅನ್ನೋದು ನಿಮಗೆ ಅನ್ನಿಸ್ತಾ ಇದೆ. ನಿಮ್ಮ ಎಮೋಷ್ನಲ್ ಸೇಫ್ಟಿ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅಷ್ಟೊಂದು ಜಾಸ್ತಿ ಈ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇದೆ. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.